ಹೇ ಹಾಯ್ ಹಲೋ ನಮಸ್ತೆ. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಅಂತ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಟಾಣಿ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಟ್ಕೊಂಡಿದ್ದೀನಿ. ಜೊತೆಗೆ ಪಲಾವ್ ಎಲೆ, ಕಸೂರಿ ಮೆಂತಿ, ಕಲ್ಲು ಹೂವು 4, ಏಲಕ್ಕಿ, ಚಕ್ಕೆ ಲವಂಗ 4 ಏಲಕ್ಕಿ, ಸೋಂಪು ಕಾಳು ಮತ್ತು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ರುಬ್ಬೋದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಪುದೀನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಪಲಾವ್ ಎಲೆ ಎಲ್ಲನೂ ಎಣ್ಣೆಲಿ ಹಾಕ್ಕೊಂಡು ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ, ಮನೆಯಲ್ಲಿ ಬೇಗನೆ ಮಾಡ್ಬೋದು. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಒಂದು ಸಣ್ಣದೊಂದು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಸೊ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿ ಜೊತೆ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಚೆನ್ನಾಗಿ ಟೊಮೆಟೊ ಫ್ರೈ ಆಗಿದೆ. ಸೊ ಎಣ್ಣೆ ಬಿಟ್ಕೋತಾ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೋತಾ ಇದ್ದೀನಿ, ರುಬ್ಬಿಟ್ಟಿರೋಂಥ ಮಸಾಲೆ. ಸೊ ಮಸಾಲೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಸೊ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಆದಮೇಲೆ ಅದು ನೋಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು. ನೋಡಿ ಫ್ರೈ ಆಗಿದೆ, ಹಸಿ ಸ್ಮೆಲ್ ಹೋಗ್ತಾ ಇದೆ. ಸೊ ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲಿ ಮಕ್ಳಿಗೆ ಟಿಫನ್ನಿಗೆ ಮಾಡಿಕೊಡ್ಬೋದು. ಜೊತೆಗೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಆಫೀಸಿಗೆ ಟಿಫನ್ಗೆ ಬೇಗನೆ ಮಾಡ್ಕೊಬೋದು ಇದನ್ನು. ಜೊತೆಗೆ ಬಟಾಣಿ ಹಾಕ್ಕೋತಾ ಇದ್ದೀನಿ, ಹಸಿ ಬಟಾಣಿ. ಬೇಕಾದ್ರೆ ನೆನೆಸಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಟು ಹಾಕೋಬೋದು, ಚೆನ್ನಾಗಿರುತ್ತೆ. ಈ ಬಟಾಣಿ ಪಲಾವ್ಗೆ ಹಸಿ ಬಟಾಣಿನೇ ಚೆನ್ನಾಗಿರುತ್ತೆ. ಒಣಗಿದ ಬಟಾಣಿನ ನೆನೆಸಿಟ್ಟು ಕೂಡ ಹಾಕೋಬೋದು, ಬಟ್ ಹಸಿ ಬಟಾಣಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಓಕೆ, ರೈಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕಾಯಿಸಿಟ್ಟ ಬಿಸಿ ನೀರು. ಸೊ ಬಿಸಿ ನೀರು ಹಾಕಿದ್ರೆ ಬೇಗನೆ ಪಲಾವ್ ರೆಡಿ ಆಗುತ್ತೆ. ಸೊ ಬಿಸಿ ನೀರು ಹಾಕಿದ್ದೀನಿ. ಕುದಿಯೋ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕುದೀತಾ ಇದೆ. ಕುದಿಯೋ ನೀರು ಹಾಕಿದಷ್ಟು ಬೇಗ ನಮಗೆ ಯೂಸ್ಫುಲ್ಲು, ಬೇಗನೆ ರೈಸ್ ಆಗಿಬಿಡುತ್ತೆ. ಸೊ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಸೊ ಫೈನಲ್ ಔಟ್ಪುಟ್ ನೋಡಿ ಹೇಗಿದೆ ಅಂತ. ಸೊ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಸರ್ವ್ ಮಾಡ್ಬೋದು. ನೋಡಿ ಟೇಸ್ಟಿಯಾಗಿದೆ. ಬೇರೆ ಏನು ಮಸಾಲೆನೂ ಹಾಕಿಲ್ಲ ಇದಕ್ಕೆ. ಸೊ ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಅಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.